ಹಾಯ್ ಹಲೋ ನಮಸ್ಕಾರ. ಇದೊಂದು ಬ್ಯೂಟಿಫುಲ್ ಆಗಿರೋ ಕತೆ. ತುಂಬ ಹಳೆಯ ಕಾಲದ್ದು ಅಂತಲೇ ಹೇಳ್ಬೋದು. ದೇವದಾಸಿ ನೋವಿನ ಬದುಕಿನ ಕನಸು ಮತ್ತು ವಾಸ್ತವದ ನಡುವೆ ಬದುಕಿರುವಂತಹ ಒಂದು ಹೆಣ್ಣಿನ ಕತೆ ಅಂತಲೇ ಹೇಳ್ಬೋದು. ಮಾಲಾ ಅನ್ನೋ ಹುಡುಗಿ, ಆ ಹೆಸರು ಕೇಳಿದರೆ ಸಾಕು ಒಂದು ರೀತಿಯ ನೋವು, ಕಸಿವಿಸಿ, ಒಂಟಿತನ ಎಲ್ಲ ನೆನಪಾಗತ್ತೆ. ಅವಳ ಕಣ್ಣಲ್ಲಿ ನಗ್ತಾ ಇದ್ರೂ ಕೂಡ ಮನಸ್ಸಿನೊಳಗೆ ಎಷ್ಟೊಂದು ಕತೆಗಳು ಅಡಗಿದ್ವು. ಅಂದರೆ ಅವಳ ಬದುಕು ಶುರುವಾಗಿದ್ದೇ ಒಂದು ಸಂಪ್ರದಾಯದ ಹೆಸರಲ್ಲಿ. ಸಣ್ಣವಳಿದ್ದಾಗಲೇ ಅವಳನ್ನು ದೇವರಿಗೆ ಒಪ್ಪಿಸಲಾಗಿತ್ತು. ಅವಳು ಊರಿನ ದೇವದಾಸಿ, ದೇವಸ್ಥಾನದ ಹೊಡತಿಯಾದರೂ ಅವಳ ಬದುಕು ಅವಳಿಗೆ ಸೇರಿರಲಿಲ್ಲ. ದೇವರ ಹೆಸರಲ್ಲಿ ಬಲಿಯಾದ ಕನಸು ಅದು. ಎಲ್ಲ ಕೂಡ ಹೊರಗಿನಿಂದ ನೋಡಿದರೆ ಅವಳ ಲೈಫು ಸಖತ್ತಾಗಿದೆ, ಸೂಪರ್ ಆಗಿದೆ ಅಂತಲೇ ಅನ್ನಿಸ್ತಿತ್ತು. ಆದರೆ ಅವಳು ಪ್ರತಿ ಕ್ಷಣ ವಿಧಿಯ ಕೈಗೊಂಬೆ ಆಗೋಗಿದ್ಲು. ಅವಳ ಖುಷಿ, ಅವಳ ಜೀವನ ಯಾವುದೂ ಕೂಡ ಅವಳ ಕೈಯಲ್ಲೇ ಇರಲಿಲ್ಲ. ಆ ದಿನ ಕೂಡ ಅಷ್ಟೇ. ಅವಳ ರೂಮಲ್ಲಿ ನಿಂತಿದ್ದ ಮಾಲಾಳನ್ನು ನೋಡಿ ಒಬ್ಬ ಮನುಷ್ಯ, ಹೇ ಮಾಲಾ, ಒಂದು ವಿಷಯ ತೋರಿಸ್ತೀನಿ ಬಾ ಅಂತ ಕರೆದ. ಮಾಲಾಳ ಉತ್ತರದಲ್ಲಿ ಒಂಥರ ನಿರಾಸೆ ಇತ್ತು. ಕೆಳಗೆ ದೇವರಾವ್ ಬಂದಿದ್ದಾರೆ, ಈಗ ಹೋಗಬೇಕು ಅಂತ ಹೇಳಿದ್ಲು. ಈ ದೇವರಾವ್ ಸುಮ್ಮನೆ ಯಾರೂ ಆಗಿರಲಿಲ್ಲ. ಅವನು ಮಾಲಾಳ ಜೀವನವನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಂತಹ ಒಂದು ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿದ್ದ. ಅವನಿಗೆ ಈಗ ನೀನೊಬ್ಬಳೇ ಬೇಕಂತೆ ಅನ್ನೋ ಆ ಮನುಷ್ಯನ ಮಾತು ಮಾಲಾ ಎಂತಹ ಪರಿಸ್ಥಿತಿಯಲ್ಲಿದ್ದಾಳೆ ಅನ್ನೋದನ್ನು ತುಂಬ ಕ್ಲಿಯರಾಗಿ ಹೇಳ್ತಿದ್ವು. ಆ ಟೈಮಲ್ಲಿ ಮಾಲಾಳಿಗೆ ಏನೂ ತೋಚ್ತಾ ಇರಲಿಲ್ಲ. ಒಳಗಡೆ ನೋವು ಜಾಸ್ತಿ ಆದಾಗ ಇನ್ನೇನು ಮಾಡೋಕ್ಕಾಗತ್ತೆ, ಮರಿಬೇಕಲ್ವಾ. ಹಾಗಾಗಿ ಮಧ್ಯಾಹ್ನ ಅವಳ ಸ್ನೇಹಿತನಂತಿತ್ತು. ದಯವಿಟ್ಟು ಸ್ವಲ್ಪ ಮದ್ಯ ಕೊಡ್ತೀರಾ ಅಂತ ಕೇಳಿದಾಗ, ಇಲ್ಲ ಇಲ್ಲ, ಇಲ್ಲಿ ಕುಡಿಯೋದಕ್ಕೆಲ್ಲ ಅವಕಾಶ ಇಲ್ಲ ಎಂಬ ಉತ್ತರ ಬಂತು. ಅವಳಿಗೆ ತುಂಬ ನಿರಾಸೆ ಆಗೋದು ಸಹಜನೇ. ಮನಸ್ಸಿಗೆ ಕಷ್ಟ ಆದಾಗ ಯಾರಿಗಾದರೂ ಒಂಥರ ಆಸರೆ ಬೇಕಾಗುತ್ತಲ್ವ. ಪ್ರೀತಿ ಕೊಡೋರು, ಸ್ವಲ್ಪ ಕಾಳಜಿ ಮಾಡೋರು ಬೇಕಾಗತ್ತೆ. ಅವಳಿಗೆ ಆ ಕ್ಷಣದಲ್ಲಿ ಅದು ಕೂಡ ಸಿಗ್ತಾ ಇರಲಿಲ್ಲ. ಈ ಕಡೆ ಹೋಗಿ ನೀನು ಯಾಕೆ ಕರೆದಿದೀಯಾ ಅಂತ ಕೇಳಿದಾಗ, ಪ್ರೊಫೆಸರ್ ಕೊಟ್ಟು ಹೋಗಿದ್ದಾರೆ, ಮೆಡಿಕಲ್ ಕಾಲೇಜಿಂದ ಬಂದಿದ್ದರು ಅಂತ ಹೇಳಿ ಏನನ್ನೋ ಕೊಡ್ತಾ ಇದ್ದಾನೆ. ಅವಳ ಕೆಲಸ ಮತ್ತು ಅದರ ಹಿಂದೆ ಅವಳು ಅನುಭವಿಸ್ತಿದ್ದ ಮಾನಸಿಕ ನೋವು ಇದರಿಂದ ಅವಳ ಮುಖದಲ್ಲಿ ಗೊತ್ತಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಮಾಲಾಳ ಜೀವನದಲ್ಲಿ ಒಂದು ಬೆಳಕು ಬರುತ್ತೆ. ಅದು ಒಬ್ಬ ಯುವಕನ ರೂಪದಲ್ಲಿ. ಅವನು ಅವಳನ್ನು ಸಿಕ್ಕಾಪಟ್ಟೆ ಅಂದರೆ ಜೀವ ಹೋಗೋಷ್ಟು ಇಷ್ಟಪಡ್ತಾ ಇದ್ದ. ಅವಳು ದೇವದಾಸಿ ಅಂತ ಗೊತ್ತೋ ಗೊತ್ತಿಲ್ವೋ, ಆದರೆ ತುಂಬ ಇಷ್ಟಪಡ್ತಿದ್ದ. ಆದರೆ ಅವಳ ನಿಜವಾದ ಜೀವನದ ಬಗ್ಗೆ ಅವನಿಗೆ ಖಂಡಿತ ಗೊತ್ತಿರಲಿಲ್ಲ. ಅವಳಿಗಾಗಿ ಕಾಯ್ತಾ ಇದ್ದ, ಪರಿತಪಿಸ್ತಿದ್ದ. ಅವಳ ಒಂದೇ ಒಂದು ನೋಟ ಸಾಕು ಅಂತಿದ್ದ ಆ ಯುವಕ. ಮಾಲಾಳನ್ನು ನೋಡಿದ ಕೂಡಲೇ, ಯಾಕೆ, ಎಲ್ಲೇ ಹೋಗಿದ್ಯಾ, ಕಾಯ್ದು ಕಾಯ್ದು ಸಾಕಾಯಿತು, ನನ್ನ ಕಣ್ಣು ನೋವಾಯಿತು ಅಂತ ಹೇಳಿ ತನ್ನ ಪ್ರೀತಿಯನ್ನು ತೋರಿಸ್ತಿದ್ದ. ತನ್ನ ಪ್ರೀತಿಗೆ ಸರಿಯಾಗಿ ಸ್ಪಂದಿಸೋಕೆ ಆಗದೆ ಇರೋ ಸ್ಥಿತಿಯಲ್ಲೇ ಇದ್ಲು ಮಾಲಾ. ಯಾಕಂದರೆ ಅವಳ ಜೀವನನೇ ಬೇರೆ ಅಂತ ಸುಮ್ಮನೆ ಕೇಳಿದ್ಲು. ಅದಕ್ಕೆ ಅವನು, ನಿನ್ನನ್ನು ನೋಡೋಕೆ ಅಷ್ಟೇ ಕಣೆ ಅಂತ ಹೇಳಿದ್ದ. ಮಾಲಾ ತನ್ನ ಎಲ್ಲ ಆಸೆಗಳನ್ನು ಬದಿಗಿಟ್ಟು, ಬಾ ಬೇಗ ನೋಡು, ಹೋಗ್ಬಿಡು. ಅವಳು ಬೇರೆಯೇ ಅರ್ಥದಲ್ಲಿ ಹೇಳಿದ್ಲು. ದೇವರಾವ್ ಬರ್ತಾನೆ, ಅವನು ನೋಡಿದರೆ ತೊಂದರೆ ಆಗುತ್ತೆ ಅಂತಾನೂ ಎಚ್ಚರಿಸಿದ್ಲು. ಆಕೆಯ ಇಂದಿನ ಮಾತಿನ ಒಳ ಅರ್ಥ ಆ ಯುವಕನಿಗೆ ಮಾಲಾಳ ಪರಿಸ್ಥಿತಿ ಯಾವುದು ಕೂಡ ಅರ್ಥ ಆಗಲಿಲ್ಲ. ಹಾಗಾದರೆ ನನ್ನ ಹಣ ಬಳೆಯೆಲ್ಲ ತಗೊಂಡು ನನಗೆ ಮೋಸ ಮಾಡ್ತಿದ್ಯಾ ಅಂತ ಕೇಳಿದ್ದ. ಅಷ್ಟರಲ್ಲಿ ಮಾಲಾ, ಅಯ್ಯೋ ಅವನು ದೇವರಾವ್ ಬಂದ ಅಂತ ಎದುರಿ ಹೇಳಿದ್ಲು. ಆ ದನಿಯಲ್ಲಿ ಒಂಥರ ಹೆದರಿಕೆ, ನೋವು, ಇನ್ನೇನು ಆಗ್ಬೋದು ಅನ್ನೋ ಭಯ ಎಲ್ಲ ಸೇರಿಕೊಂಡಿತ್ತು. ಆತನನ್ನು ರಕ್ಷಿಸಬೇಕು ಅನ್ನೋದು ಮಾತ್ರ ಅವಳ ಮನದ ಇಂಗಿತವಾಗಿತ್ತು ಅಷ್ಟೆ. ಆ ಯುವಕ ಇನ್ನೇನು ಕೆಳಗಡೆ ಹೋಗ್ಬಿಡಬೇಕು, ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದ್ದಾನೆ. ದೇವರ ಕೋಣೆಗೆ ಬಂದೇ ಬಿಟ್ಟ. ಅವನ ಕಣ್ಣಲ್ಲಿ ಮಾಲಾಳನ್ನು ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋ ಆಸೆ, ಆಕಾಂಕ್ಷೆ ಇತ್ತು. ಆ ಯುವಕನ ಬಗ್ಗೆ ಬಹಳ ಸಿಟ್ಟು ಬಂತು. ಇವನು ಹೆಂಗೆ ಬಂದ ಇದರೊಳಗೆ, ಇದು ಯಾಕೆ ಈ ಬಟ್ಟೆ ಹಾಕಿದೀಯಾ, ಈ ಬಟ್ಟೆಯಿಂದನೇ ಅವನು ಮೇಲೆ ಬಂದ ಅಂತ ಕೇಳಿದಾಗ ಮಾಲಾ ತಕ್ಷಣ ಬಟ್ಟೆ ಬದಲಾಯಿಸೋಕೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಆದರೆ ದೇವರಾವ್, ಬೇಡ ಬೇಡ, ಮಾಲಾಳಿಗೆ ಯಾವ ಬಟ್ಟೆ ಆದರೂ ಚೆನ್ನಾಗೇ ಕಾಣಿಸುತ್ತೆ ಅಂತ ಹೇಳಿ ಅವಳ ಮೇಲಿನ ತನ್ನ ಅಧಿಕಾರವನ್ನು ತೋರಿಸ್ತಾ ಇದ್ದ. ಇವರು ಯಾರ ಕಡೆಯಿಂದ, ಅಲ್ಲಿ ಕಲಾವಿದರು ಬಂದು ಹೋಗ್ತಾ ಇದ್ದಾರಲ್ವಾ ಅನ್ನೋ ಮಾತುಗಳು ಮಾಲಾಳ ಜೀವನದ ಬಗ್ಗೆ ಅವನಿಗೆ ಎಲ್ಲ ಗೊತ್ತು ಅನ್ನೋದನ್ನು ತಿಳಿಸ್ತಾ ಇತ್ತು. ಆವಾಗವಾಗ ಅವಳ ಪರಿಸ್ಥಿತಿ ಏನು, ಅವಳ ಒಂದು ಜೀವನ ಏನು ಅನ್ನೋದನ್ನು ಪದೇ ಪದೇ ಹೇಳಿ ಹೇಳಿ ಜ್ಞಾಪಿಸಿ ಅವಳನ್ನು ತುಳಿತಾ ಇದ್ದ. ಮಾಲಾ ದೇವರಾವ್ ಜೊತೆ ಇನ್ನೊಂದು ರೂಮಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾಳೆ. ಆ ಕಡೆ ಮಾಲಾಳನ್ನು ನೋಡಲು ಬಂದಿದ್ದ ಯುವಕ ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾನೆ.
ದೇವರಾವ್ ಅವನನ್ನು ನೋಡಿದ ಕೂಡಲೇ ಅವನ ಕಣ್ಣು ಕೆಂಪಾಗಿ ಹೋಯಿತು. ಇಳಿದು ಹೋಗೋ ಅಂತ ಜೋರಾಗಿ ಕೂಗ್ದ. ನಿನ್ನ ಜೀವ ಉಳಿಸ್ಕೋ ಅಂತ ದೇವರಾವ್ ಮತ್ತು ಅವನ ಆಳುಗಳು ಯುವಕನನ್ನು ಎಳೆದುಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆತ ಕೈಗೆ ಸಿಕ್ಕಿದ್ರೆ ಮಾತ್ರ ಅವನನ್ನು ಜೀವಂತವಾಗಿ ಬಿಡೋದು ಸುಳ್ಳು. ಆಗ ಅವರ ನಡುವೆ ತುಂಬ ದೊಡ್ಡ ಜಗಳ ಆಗುತ್ತೆ. ಅವನು ಕೂಡ ಅಲ್ಲಿಂದ ಏನಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾನೆ. ಯುವಕನನ್ನು ಎಳೆದಾಡ್ತಿರ್ಬೇಕಾದ್ರೆ ದೇವರಾವ್ ಈ ಕಡೆ ಸಿಟ್ಟಿನಿಂದ ಮಾಲಾಳನ್ನು ಕೂಡ ನೋಡ್ತಾ ಇದ್ದಾನೆ. ಇವಳು, ನೀನು ಹೇಳಿ ಬಂದವನು ತಾನೇ, ಆಡಿ ಆಡಿ ಅದೆಷ್ಟು ಹಾಡ್ತಿರೋ ಆಡಿ, ಇಲ್ಲಿಯವರೆಗೆ ಬಂದ ಶತ್ರುಗಳು ಯಾರೂ ಉಳಿದಿಲ್ಲ ಅಂತ ನಿನಗೂ ಗೊತ್ತು ಅಲ್ವಾ. ಆ ಕ್ಷಣ ಮಾಲಾಳ ಪ್ರೀತಿಯನ್ನು ಅವಮಾನ ಮಾಡಿದ ಹಾಗಿತ್ತು. ಅವಳ ಮನಸ್ಸು ಜರ್ಜರಿತವಾಗಿತ್ತು. ದೇವರಾವ್ನ ಆಳುಗಳು ಆ ಯುವಕನನ್ನು ಬಲವಂತವಾಗಿ ಹೊಡೆದು ಬಡಿದು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆ ಯುವಕ ಹೊರಗೆ ಹೋದ ಮೇಲೆ ದೇವರಾವ್ ಮಾಲಾಳ ಹತ್ತಿರ ಇನ್ನೂ ಸಿಟ್ಟಿನಿಂದ ಮಾತಾಡಿದ್ದ. ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ನಾನು ಹೇಗೆ ನಂಬಬೇಕು? ಆಗಿದ್ದು ಆಗಿ ಹೋಯಿತು. ಆದರೆ ಮತ್ತೆ ಈ ಥರ ಆಗಲೇಬಾರದು. ಅರ್ಥ ಆಗ್ತಾ ಇದೆಯಾ? ನೀನು ದೇವರಾವನ ಮೈ ಮೇಲೆ ಕೈ ಹಾಕಿದೆ ಅಲ್ವಾ? ಅದು ದೇವರಾವನ ಸ್ವತ್ತು. ಅದರ ಮೇಲೆ ಕಣ್ಣು ಹಾಕ್ಬಿಟ್ಟ ಅಂತ ಕೇಳಿದ್ದ. ಅವನ ನೋಟ ನೋಡಲಿಲ್ವಾ? ಅವನಿಗೆ ಇನ್ನೂ ಸಾಕಾಗಿಲ್ಲ. ನಾಳೆ ಬೆಳಗ್ಗೆ ಸೂರ್ಯ ಕಾಣೋಕ್ಕೆ ಮುಂಚೆ ನಿನ್ನ ನೆರಳು ಈ ಊರಲ್ಲೆಲ್ಲ ಕಾಣಲೇಬಾರ್ದು. ನಿನ್ನನ್ನು ಕೊಂದು ಹಾಕ್ತೇನೆ ಅಂತ ಆ ಯುವಕನಿಗೆ ಬೆದರಿಕೆ ಕೂಡ ಹಾಕಿದ್ರು. ಮಾಲಾ ಪಾಪ ಈ ಎಲ್ಲ ಕಷ್ಟವನ್ನು ನೋಡಿಕೊಂಡು ಸುಮ್ಮನೆ ತಡ್ಕೊಂಡು ಹಾಗೆ ನಿಂತುಬಿಟ್ಟಿದ್ಲು. ಅವಳ ಅಸಹಾಯಕತೆ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಆತನನ್ನೇ ಏನಾದರೂ ಮಾಡಿ ಅವನ ಜೀವದಾನ ಮಾಡಿಸ್ಬೇಕು, ಅವನು ಬದುಕಬೇಕು, ಅವನು ಚೆನ್ನಾಗಿರಬೇಕು, ನನ್ನನ್ನು ಇಷ್ಟಪಟ್ಟ ಒಂದೇ ಒಂದು ಏಕೈಕ ಜೀವ ಅದು ಅಂತ ಅವಳಿಗೆ ಅನ್ನಿಸ್ತಾ ಇದೆ. ಇದೆಲ್ಲ ಆದ ಮೇಲೂ ಕೂಡ ಮಾಲಾ ಮತ್ತು ಆ ಯುವಕ ಮತ್ತೆ ಒಂದಾಗಿ ಕುಳಿತಿದ್ದಾರೆ. ಅವನು ಮಾಲಾಳನ್ನು ಕಣ್ಬಿಡದೆ ನೋಡ್ತಾ ಇದ್ದ. ಮಾಲಾ ಅವನನ್ನು ಕೇಳಿದ್ಲು, ಯಾಕೆ ಹೀಗೆ ನೋಡ್ತಿದ್ದೀಯಾ ಅಂತ. ಅದಕ್ಕೆ ಯುವಕ ಹೀಗೆ ಹೇಳ್ತಾನೆ, ಸುಮ್ಮನೆ ಈ ಕಣ್ಣುಗಳನ್ನೇ ಕಿತ್ತಾಕ್ಬಿಡ್ಲಿ ಅಂತ ಹೇಳ್ದ. ಮಾಲಾ, ಚೀಚಿ ಏನಂತ ಮಾತಾಡ್ತಿದ್ದೀರಾ, ಬೇಡ. ಯುವಕ ಪ್ರೀತಿಯಿಂದ, ನನ್ನ ಕೊನೆಯ ನೋಟ ಯಾವಾಗಲೂ ನೀನೇ ಆಗಿರಬೇಕಲ್ವ ಅಂತ ಹೇಳಿದ್ದ. ಅವನ ಮಾತುಗಳಲ್ಲಿ ಮಾಲಾಳ ಮೇಲಿನ ಅತಿಯಾದ ಪ್ರೀತಿ ಮತ್ತು ಅವರ ಭವಿಷ್ಯದ ಕನಸುಗಳು ತುಂಬಿದ್ವು. ಮಾಲಾ ಅವನ ಹತ್ತಿರ ಬಂದು, ಈ ರೀತಿಯ ಹುಚ್ಚು ಪ್ರೀತಿ ಮಾಡೋದನ್ನು ಬಿಟ್ಬಿಡು. ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಅದಕ್ಕೆ ನಾನು ಬೆಲೆ ಕಟ್ಟೋಕ್ಕೂ ಸಾಧ್ಯವಿಲ್ಲ. ನಾನು ಏನು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಇದೆಲ್ಲ ಮೊದಲ ಬಾರಿ ಆಗಿರೋದ್ರಿಂದ ಹೀಗೆ ಅನ್ನಿಸ್ತಾ ಇದೆ ಅಷ್ಟೆ. ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ಲು. ಅದಕ್ಕೆ ಯುವಕ, ಅದೆಲ್ಲ ಗೊತ್ತು ಅಂತ ಹೇಳಿ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ. ಆದರೆ ನನ್ನ ಹತ್ತಿರ ಮೊದಲು ಬಂದವನನ್ನು ನಾನು ತುಂಬ ಸಿಕ್ಕಾಪಟ್ಟೆ ದ್ವೇಷಿಸ್ತೇನೆ ಅಂತ ಹೇಳಿದ. ಮಾಲಾ ಆಶ್ಚರ್ಯದಿಂದ, ಯಾರು ನಿನ್ನ ಜೊತೆ ಮೊದಲು ಬಂದದ್ದು ಅಂತ ಕೇಳ್ತಾಳೆ. ಅದಕ್ಕೆ ಯುವಕ, ದೇವರು ಅಂತ ಹೇಳಿದ. ಆ ಉತ್ತರದಿಂದ ಮಾಲಾಳ ವೃತ್ತಿ ಜೀವನಕ್ಕೆ ಅವಳು ದೇವರ ಹೆಸರಲ್ಲಿ ಬಲಿಯಾದವಳು ಅನ್ನೋ ಪ್ರಶ್ನೆ ಮೂಡಿಬರುತ್ತೆ. ಆ ನೋವಿನ ನೆನಪನ್ನು ಮರೆತು ಮಾಲಾ ಅವನಿಗೆ, ನಾನು ಹೋಗಬೇಕು, ಇನ್ನು ಮುಂದೆ ಇಲ್ಲಿಗೆ ಎಂದು ಬರಬಾರ್ದು, ನೀನು ಚೆನ್ನಾಗಿರಬೇಕು ಅಂತ ಹೇಳಿದ್ಲು. ಆದರೆ ಪ್ರೀತಿಯಲ್ಲಿ ಮುಳುಗಿದ ಯುವಕ, ಕೇಳಬೇಕಲ್ಲ, ಯಾಕೆ ನಿನಗೆ ನಾನಂದರೆ ಇಷ್ಟ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ ಮತ್ತೆ. ಮಾಲಾ ಸುಮ್ಮನೆ ದಯವಿಟ್ಟು ಬರಬೇಡ ಅಂತ ಹೇಳಿದ್ಲು. ಆದರೂ ಕೂಡ ಯುವಕ ತನ್ನ ಪ್ರೀತಿಯನ್ನು ಬಿಡಲು ಮನಸ್ಸು ಇಲ್ಲದೆ, ಖಂಡಿತ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದ. ಮಾಲಾ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಅವನು ಬಂದೇ ಬರ್ತೀನಿ ಅಂತ ಹಠ ಮಾಡಿದ. ಆ ಯುವಕನ ಪ್ರೀತಿಯ ಮುಂದೆ ಮಾಲಾಳ ಅಸಹಾಯಕತೆ ಅನ್ನೋದು ಮತ್ತು ಭವಿಷ್ಯದ ಭಯ ತುಂಬ ಸ್ಪಷ್ಟವಾಗಿ ಕಾಣಿಸ್ತದೆ. ಇದು ಮಾಲಾಳ ಜೀವನದ ದುರಂತ ಮತ್ತು ಪ್ರೀತಿಯ ನಡುವಿನ ಹೋರಾಟವನ್ನು ತೋರಿಸುವಂತಹ ಕಥೆಯಾಗಿದೆ. ಈ ದೃಶ್ಯ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಂತಹ ನೂರಾರು ಕಥೆಗಳು ನಮ್ಮ ಚಾನಲಲ್ಲಿ ಲಭ್ಯ ಇದೆ. ನಿಮಗೆ ಬೇಕು ಅಂದರೆ ಖಂಡಿತ ನಿಮಗೆ ಇಷ್ಟವಾದ ಕಥೆಯನ್ನು ವೀಕ್ಷಿಸಬಹುದು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಶನ್